ನಾವು ಸಭೆಯು, ಕ್ರೈಸ್ತ ಸೇವಕರು, ವಿಶ್ವಾಸಿಗಳು, ದೇವ ಜನರು ಧ್ಯಾನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಒಂದು ಪುಸ್ತಕ ಅದು ಪ್ರಕಟಣೆಯ ಪುಸ್ತಕ. ಸತ್ಯವೇದದಲ್ಲಿ ಅಂತ್ಯ ಪುಸ್ತಕ, ಅಂತ್ಯಕಾಲದಲ್ಲಿ ಪ್ರಾಮುಖ್ಯವಾದಂಥ ಪುಸ್ತಕ. ಅದನ್ನು ಕೂಡ ನಾವು ಕಳೆದ ಕೆಲವು ವಾರಗಳಿಂದ ನಾವು 7 ಸಭೆಯ ಬಗ್ಗೆ ಧ್ಯಾನಿಸಲು ನಾವು ಶುರು ಮಾಡಿ ಎಫೆಸ ಸಭೆಯ ಬಗ್ಗೆ ನಾವು ಧ್ಯಾನಿಸುತ್ತಾ ನಾವು ಬರ್ತಿದ್ದೇವೆ. ಕಳೆದ 2 ವಾರದಲ್ಲಿ ನಾವು ನೋಡಿದಂಥ ಕಾರ್ಯ, ಈ ಕರ್ತನಾದಂಥ ಯೇಸು ಕ್ರಿಸ್ತನು ಎಫೆಸ ಸಭೆಯವರಿಗೆ ಬರೀಬೇಕಾದ್ರೆ ಆ ಪತ್ರಿಕೆಯಲ್ಲಿ ಒಂದು ಶೈಲಿಯನ್ನು ಉಪಯೋಗಿಸಿದ. ಒಂದು, ಆ ಸಭೆಯ ದೂತನಿಗೆ ಇದನ್ನು ಅಡ್ರೆಸ್ ಮಾಡುವುದನ್ನು ನಾವು ನೋಡ್ತೇವೆ, ಮತ್ತು ಯೇಸು ಕ್ರಿಸ್ತನು ತನ್ನನ್ನು ತಾನೇ ಪ್ರಕಟಿಸುವುದನ್ನು ನೋಡ್ತೇವೆ. ಸಭೆಯನ್ನು ಹೊಗಳುವುದನ್ನು ನೋಡ್ತೇವೆ, ನಂತರ ಸಭೆಯನ್ನು ಖಂಡಿಸುವುದನ್ನು ನೋಡ್ತೇವೆ, ನಂತರ ಸಭೆಗೆ ಏನು ಉಪದೇಶ ನೀಡಬೇಕು, ಅವರು ಹೇಗೆ ಮನ ತಿರುಗಬೇಕು ಎಂಬುದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ಜಯ ಹೊಂದುವವನಿಗೆ ಯಾವ ಕೊಡುಗೆ ಎಂಬುದಾಗಿ ನೋಡ್ತೇವೆ. ಕಿವಿ ಉಳ್ಳವನು ಇದನ್ನು ಕೇಳಲಿ, ಪವಿತ್ರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಈ ಪತ್ರದ ಅಥವಾ ಪತ್ರಿಕೆಯ ಶೈಲಿಯನ್ನು ನಾವು ನೋಡಿದ್ವಿ. ಎಫೆಸ ಸಭೆಯ ಬಗ್ಗೆ ಕಳೆದ 2 ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ವಿ. ಅದರಲ್ಲಿ ಏನು ನೋಡಿದ್ವಿ? ಯೇಸು ಕ್ರಿಸ್ತನು ತನ್ನನ್ನು ತಾನೇ ಹೇಗೆ ಪ್ರಕಟಿಸ್ತಾನೆ. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪದ ಸ್ತಂಭಗಳಲ್ಲಿ ಚಲಿಸುವವನಾಗಿ. ಅದು ಮಾತ್ರ ಅಲ್ಲ, ಸಭೆಯ ಬಗ್ಗೆ ಹೊಗಳುವಂಥ ಕಾರ್ಯ, ಕೃತ್ಯಗಳು, ಪ್ರಯಾಸಗಳು, ತಾಳ್ಮೆ, ದುಷ್ಟರನ್ನು ಸಹಿಸೋಕ್ಕಾಗಲ್ಲ, ಅಪೋಸ್ತಲರಲ್ಲದವರು ಅಪೋಸ್ತಲರೆಂದು ಹೇಳಬೇಕಾದ್ರೆ ಅವರು ಸುಳ್ಳು ಪ್ರವಾದಿಗಳೆಂಬುದಾಗಿ ಕಂಡುಹಿಡಿಯೋದು. ಅದು ಮಾತ್ರವಲ್ಲ, ಹೆಸರಿಮಿತವಾಗಿ ಬಾಧೆಯನ್ನು ಸಹಿಸಿಕೊಳ್ಳುವುದು, ಬೇಸರಗೊಳ್ಳದೆ ತಾಳ್ಮೆಯಿಂದ ಇರುವುದು, ಇದನ್ನೆಲ್ಲ ಯೇಸು ಕ್ರಿಸ್ತನ ಬಲ್ಲನು ಎಂಬುದಾಗಿ ಕಳೆದ 2 ವಾರಗಳಲ್ಲಿ ನಾವು ನೋಡಿದ್ವಿ. ಈಗ ಈ ಎಫೆಸ ಸಭೆ, ಪ್ರಿಯರಾದವರೇ, ಅದು ಎಫೆಸ ಸಭೆಗೆ ಮಾತ್ರವಲ್ಲ, ಇಂದು ಇರುವಂಥ ಎಲ್ಲ ಸಭೆಗಳಿಗೂ. ಇನ್ನೊಂದು ಏನು ಗೊತ್ತಾ? ನೀವು ನಾನೇ ಕರ್ತನ ಸಭೆ, ಆತನ ಮೊದಲಿಂಗನು, ನಾವು ಮೊದಲಿಗೆತ್ತಿ. ಕರ್ತನು ನಮ್ಮೊಳಗೆ ವಾಸ ಮಾಡ್ತಾನೆ. ಆದ್ದರಿಂದ ಎಲ್ಲ ಸಭೆಗಳಿಗೂ ನಮಗೂ ಕರ್ತನು ಇವತ್ತು ಮಾತನಾಡುವಂಥ ಒಂದು ಕಾರ್ಯ ಅಂತ ನೋಡಬೇಕಾದ್ರೆ, ಹೊಗಳುವುದು ಮಾತ್ರವಲ್ಲ, ಆತನು ಖಂಡಿಸ್ತಾನೆ. ಎಲ್ಲಿ ಅವರು ಬಿದ್ದಿದ್ದಾರೋ ಅದನ್ನು ತೋರಿಸ್ತಿದ್ದಾನೆ. ಎಫೆಸ ಸಭೆಯವರಿಗೆ ಹೇಳಬೇಕಾದ್ರೆ ಪ್ರಕಟಣೆ 2ನೇ ಅಧ್ಯಾಯ 4ನೇ ವಾಕ್ಯ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನೋಡ್ರಿ, ನಮ್ಮ ಕರ್ತನು ನಮ್ಮನ್ನು ಹೊಗಳುವುದು ಮಾತ್ರವಲ್ಲ, ನಮ್ಮನ್ನು ಉತ್ತೇಜನಪಡಿಸುವುದು ಮಾತ್ರವಲ್ಲ, ನಮಗೆ ಪ್ರವಾದನೆ ನೀಡಿ ನಮ್ಮನ್ನು ಬಲಪಡಿಸುವುದು ಮಾತ್ರವಲ್ಲ, ನಮ್ಮನ್ನು ಖಂಡಿಸುವಂಥ ದೇವರಾಗಿದ್ದಾನೆ. ನಾವು ಎಲ್ಲಿ ಬಿದ್ದೋಗಿದ್ದೇವೋ ಅದನ್ನು ನಮಗೆ ತೋರಿಸಿ ಅದರಿಂದ ಮನ ತಿರುಗಬೇಕು ಎಂಬುದಾಗಿ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀವು ಹೋಗುವಂಥ ಸಭೆಗಳಲ್ಲಿ ಕರ್ತನಾತ್ಮನು ನಿಮ್ಮ ಸಭಾಪಾಲಕರನ್ನುಗೊಂಡು ನಿಮ್ಮನ್ನು ಖಂಡಿಸುವಂಥ ಪ್ರಸಂಗ ಮಾಡ್ತಿದ್ದಾರಾ? ಇವತ್ತು ಅನೇಕ ಕೂಟಗಳಲ್ಲಿ, ಅನೇಕ ಸಭೆಗಳಲ್ಲಿ ಖಂಡಿಸುವಂಥ ಪ್ರಸಂಗಗಳೇ ಇಲ್ಲ. ಮೋಟಿವೇಶನ್ನು, ಉತ್ತೇಜನ, ಆಶೀರ್ವಾದ, ಸುಖ, ಬಿಡುಗಡೆ, ಐಶ್ವರ್ಯ, ಇದನ್ನೇ ಮಾತಾಡ್ತಿದ್ರೆ ಎಷ್ಟು ಸಲ ಕೇಳಿ 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 ನಿಮಗೆ ಬೋರ್ ಹೊಡಿಯಲ್ವಾ? ನನ್ನ ಪ್ರಕಾರ, ಸತ್ಯವೇದದ ಪ್ರಕಾರ ಸರಿಯಾದಂಥ ಒಂದು ಡಾಕ್ಟ್ರಿನ್ ಅಂದರೆ ಈ ಸಭೆಗಳಿಗೆ ಕರ್ತನು ಹೇಳುವಂಥ ಈ ವಿಷಯದ ಹಾಗೆ ನಮ್ಮ ಸೇವೆನೂ ಇರಬೇಕು. ಕರ್ತನ ಏನು ಮಾಡ್ತಿದ್ದಾನೆ? ಹೊಗಳ್ತಿದ್ದಾನೆ. ನಂತರ ಅವರು ಎಲ್ಲಿ ತಪ್ಪು ಮಾಡ್ತಿದ್ದಾರೋ ಅದನ್ನು ತೋರಿಸ್ತಿದ್ದಾನೆ. ಆಮೇನ್. ನನ್ನ ಬಯಕೆ ಏನು ಗೊತ್ತಾ? ನೀವು ಕೇಳುವಂಥ ಒಂದೊಂದು ಪ್ರಸಂಗದಲ್ಲಿ, ಪ್ರಸಂಗ ಮುಗಿದು ಚರ್ಚ್ ಮುಗಿದು ಮನೆಗೆ ಹಿಂದಿರುಗಬೇಕಾದ್ರೆ, ನಾನು ಈ ವಿಷಯದಲ್ಲಿ ತಪ್ಪು ಮಾಡ್ತಿದ್ದೇನೆ, ನಾನು ಈ ವಿಷಯದಲ್ಲಿ ಬಿದ್ದೋಗಿದ್ದೇನೆ, ನಾನು ದೇವರನ್ನು ಬಿಟ್ಟು ದೂರ ಇದ್ದೇನೆ, ನಿಮ್ಮನ್ನು ಪುನಃ ದೇವರ ಕಡೆಗೆ ಎಳೆದುಕೊಳ್ಳುವಂಥ ಸಂದೇಶಗಳು ಈ ಅಂತ್ಯಕಾಲದಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ ಸಹೋದರ. ನೀನು ಎದುರು ನೋಡುವಂಥ ಸಂದೇಶಗಳು ಕೂಡ, ದೇವರೇ ಇವತ್ತು ನಾನು ಏನಾದರೂ ತಪ್ಪು ಮಾಡ್ತಿರುವುದಾದರೆ ನನ್ನ ತಪ್ಪುಗಳನ್ನು ತಿಳಿಯಪಡಿಸು, ವಾಕ್ಯದ ಮುಖಾಂತರವಾಗಿ ಮಾತಾಡು, ಆರಾಧನೆ ವೇಳೆಯಲ್ಲಿ ಪಾಪದ ಅರುಹನ್ನು ನನಗೆ ಹುಟ್ಟಿಸು ಎಂಬ ಆ ಪ್ರಸನ್ನತೆಯು, ಆ ಸಂದೇಶಗಳು ಇವತ್ತು ಸಭೆಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ಪ್ರಿಯರಾದವರೇ, ಕರ್ತನು ಅಂದರೆ ನಮ್ಮ ತಂದೆ ಅಂದರೆ ತನ್ನ ಮಕ್ಕಳನ್ನು ಶಿಕ್ಷಿಸುವಂಥ ಒಂದು ಒಳ್ಳೆ ಅಪ್ಪಾಜಿ
ಅಲ್ವಾ? ಕರ್ನಾಟಕದಲ್ಲಿ ಅನೇಕ ಜಾಗದಲ್ಲಿ ಅಪ್ಪಾಜಿ ಅಪ್ಪಾಜಿ ಅಂತಾರೆ. ಯೇಸು ಅಪ್ಪಾಜಿ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಅಂದರೆ ನಾವು ತಪ್ಪು ಮಾಡ್ತಿದ್ರೆ ಅದನ್ನು ತೋರಿಸ್ತಿದ್ದಾನೆ. ಇದರಲ್ಲಿ ನೀನು ಬಿದ್ದೋಗಿದ್ಯಾ, ಇದನ್ನು ಬಿಟ್ಟು ಮನ ತಿರುಗು. ಇವತ್ತು ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ, ನನಗೂ ಒಂದು ಪ್ರಶ್ನೆ, ಕಡೆ ಸಾರಿ ದೇವರು ನಿಮಗೆ ಯಾವಾಗ ನಿಮ್ಮ ತಪ್ಪುಗಳನ್ನು ನಿಮಗೆ ಸೂಚಿಸಿ ತೋರಿಸಿದ? ಅದಕ್ಕೆ ಸ್ಥಳ ಕೊಟ್ಟಿದ್ದೀರಾ? ಯಾರಾದರೂ ನಮಗೆ ಪಾಸ್ಟ್ರೋ ಅಥವಾ ಯಾರಾದರೂ ಸೇವಕರೋ ಪ್ರಸಂಗದಲ್ಲಿ ನಮ್ಮ ಹೃದಯ ಚುಚ್ಚುವಂತೆ ಮಾತಾಡಿದ್ರೆ, ಈ ಪ್ರಸಂಗನೇ ಸರಿ ಇಲ್ಲಪ್ಪ, ನಿನ್ನ ಹೃದಯ ಚುಚ್ಚಬೇಕು, ನೀನು ಮನ ತಿರುಗಬೇಕು, ಮನವರಿಕೆ ಉಂಟಾಗಬೇಕು, ದೇವರ ಕಡೆಗೆ ತಿರುಗಬೇಕು. ಒಂದೊಂದು ಸಂದೇಶವು ನಿನ್ನನ್ನು ಮೊಣಕಾಲಲ್ಲಿ ನಿಲ್ಲಿಸಬೇಕು. ಒಂದೊಂದು ಸಂದೇಶವು ನೀನು ಕೈಯಲ್ಲಿ ಬೈಬಲ್ ತೆಗೆಯುವಂತೆ ಮಾಡಬೇಕು. ನೀನು ಕೇಳುವಂಥ ಒಂದೊಂದು ಸಂದೇಶವು ಕರ್ತನ ಮುಂದೆ ಕಣ್ಣೀರು ಸುರಿಸಿ ಕರ್ತನನ್ನು ಆರಾಧಿಸುವಂತೆ ಮಾಡಬೇಕು. ನೀನು ಕೇಳುವಂಥ ಒಂದೊಂದು ಸಂದೇಶವು ಸಂದೇಶಕರಟ್ಟಿಗೆ ನಿನ್ನನ್ನು ಆಕರ್ಷಿಸಬಾರ್ದು, ಯೇಸುವಿನ ಬಳಿಗೆ ನಿನ್ನನ್ನು ಆಕರ್ಷಿಸಬೇಕು. ನೀನು ಕೇಳುವಂಥ ಒಂದೊಂದು ಸಂದೇಶವು ಸಂದೇಶಕರ ಹಿಂಬಾಲಕರಾಗಿ ಆಗಬಾರ್ದು, ಅಭಿಮಾನಿಗಳಾಗಬಾರ್ದು. ನೀನು ಕೇಳುವಂಥ ಒಂದೊಂದು ಸಂದೇಶವು ಯೇಸು ಕ್ರಿಸ್ತನ ಶಿಷ್ಯರಾಗಿ ಬದಲಾಗಬೇಕು, ಯೇಸು ಕ್ರಿಸ್ತುವಿಗೆ ರಕ್ತ ಸಾಕ್ಷಿಗಳಾಗಿ ಬದಲಾಗಬೇಕು. ಕರ್ತನ ಇಲ್ಲಿ ಆ ಸಭೆಯನ್ನು ನೋಡಿ ಒಂದು ಮಾತು ಹೇಳ್ತಿದ್ದಾನೆ, ನೀನು ಎಲ್ಲ ಕಾರ್ಯ ಚೆನ್ನಾಗಿ ಮಾಡ್ತಿದ್ದೀಯಾ, ಆದರೆ ನಿನ್ನ ಮೇಲೆ ಒಂದು ವಿಷಯದಲ್ಲಿ ತಪ್ಪು ಹೊರಿಸ್ಬೇಕಾಗಿದೆ. ಏನು ಸ್ವಾಮಿ? ಮೊದಲಿದ್ದಂಥ ಪ್ರೀತಿ ಈಗ ನಿನಗೆಲ್ಲ. ಆಮೇಲೆ ಈ ಮೊದಲು ಪ್ರೀತಿ, ನೀವು ನಿಜವಾಗಲೂ ರಕ್ಷಣೆ ಹೊಂದಿರುವುದಾದರೆ ಈ ಮೊದಲ ಪ್ರೀತಿಯ ಅನುಭವ ತುಂಬ ಸೂಪರ್ ಆಗಿರ್ತದೆ. ದ ಫಸ್ಟ್ ಲವ್ ಎಕ್ಸ್ಪೀರಿಯನ್ಸ್ ವಿತ್ ಜೀಸಸ್ ಕ್ರೈಸ್ಟ್ ಈಸ್ ಅಮೇಝಿಂಗ್. ಈ ಫಸ್ಟ್ ಲವ್ ಅಂತ ಹೇಳಿದ ತಕ್ಷಣ ನೀವು ಶಾಲೆಯಲ್ಲೋ ಕಾಲೇಜಲ್ಲೋ ಯಾರನ್ನೋ ಪ್ರೀತಿ ಮಾಡಿದ್ರಲ್ಲ, ಅದಲ್ಲ. ದೇವರ ಬಳಿಗೆ ಬರುವಾಗ, ಯೇಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿಕೊಳ್ಳುವಾಗ, ಯೇಸು ಕ್ರಿಸ್ತ ನಮ್ಮ ಪಾಪಗಳನ್ನು ಕ್ಷಮಿಸಿದಂಥ ಆ ಒಂದು ನಿಶ್ಚಯವನ್ನು ಹೊಂದಿಕೊಳ್ಳುವಾಗ, ಯೇಸು ಕ್ರಿಸ್ತನು ನಮ್ಮೊಳಗೆ ಜೀವಿಸುವಾಗ, ಪರಿಶುದ್ಧಾತ್ಮನ ಪ್ರಸನ್ನತೆಯ ಅಭಿಷೇಕವು ನಮ್ಮ ಮೇಲೆ ಇಳಿದು ಬರುವಾಗ, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ದಾಹ, ಯೇಸು ಕ್ರಿಸ್ತನ ಪ್ರಸನ್ನತೆ ಮೇಲೆ ದಾಹ, ಲೋಕವೇ ಶೂನ್ಯವಾಗಿರ್ತದೆ. ಯೇಸು ಕ್ರಿಸ್ತನ ಒಂದು ಪ್ರೀತಿ ಸಾಕು. ಆ ಪ್ರೀತಿ ಹೃದಯದಲ್ಲಿ ಉಕ್ಕಿ 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 ಹರಿತಾ ಇರ್ತದೆ. ಲೋಕವು ಶೂನ್ಯವಾಗಿ ಕಾಣಲ್ಪಡ್ತದೆ. ಯೇಸುವಿಗೆ ಪ್ರಥಮ ಸ್ಥಾನ, ಯೇಸುವೇ ಪ್ರಧಾನ ಸ್ಥಾನ. ಯೇಸುವಿನ ಮೇಲೆ ಪ್ರೀತಿ 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 ಪ್ರೀತಿ. ಪ್ರಾರ್ಥನೆ ಅಂದರೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋದು, ಆರಾಧನೆ ಅಂದರೆ ಗಂಟೆಗಟ್ಟಲೆ ಆರಾಧನೆ ಮಾಡೋದು, ಬೈಬಲ್ ಓದೋದಂದರೆ ಗಂಟೆಗಟ್ಟಲೆ ಬೈಬಲ್ ಓದೋದು. ಯೇಸುವಿನ ಮೇಲೆ ಪ್ರೀತಿ. ಯೇಸುವೇ ನೀನೇ ನನಗೆ ಸಾಕು ಸ್ವಾಮಿ, ಪ್ರೀತಿಸುವೆ. ಇನ್ನೂ ಹೆಚ್ಚಾಗಿ ಹಾಡಬೇಕಾದ್ರೆ ಕಣ್ಗಳಲ್ಲಿ ಕಣ್ಣೀರು ಬರೋದು. ಅಯ್ಯ, ನಾನು ಪಾಪದಲ್ಲಿದ್ದೆ, ಅಕ್ರಮದಲ್ಲಿದ್ದೆ, ಅಪರಾಧಿಯಾಗಿದ್ದೆ, ಲೋಕದಲ್ಲಿದ್ದೆ, ವ್ಯಾಧಿ ಪೀಡಿತನಾಗಿದ್ದೆ, ದೆವ್ವ ಪೀಡಿತನಾಗಿದ್ದೆ, ಅಂಧಕಾರದಲ್ಲಿದ್ದೆ, ಶಾಪಗ್ರಸ್ತನಾಗಿದ್ದೆ, ಸೈತಾನನ ಹಸ್ತದಲ್ಲಿದ್ದೆ, ಬಂಧನದಲ್ಲಿ ಸರಪಳಿಯಿಂದ ಕಟ್ಟಲ್ಪಟ್ಟಿದ್ದೆ, ನಿದ್ರೆ ಇಲ್ಲದೆ ಇದ್ದೆ, ನಾನೇ ಒಂದು ಕುರುಪನಾಗಿದ್ದೆ. ಯೇಸು ಸ್ವಾಮಿ ನನ್ನನ್ನು ಹುಡ್ಕೊಂಡು ಬಂದು ನನ್ನನ್ನು ರಕ್ಷಿಸಿ ದೇವರೇ ನಿನ್ನ ಮಗನಾಗಿ ಮಾರ್ಪಡಿಸಿದರಲ್ಲ. ಈ ಒಂದು ಕೃತಜ್ಞತೆ, ಈ ಒಂದು ಸ್ತುತಿ ಆರಾಧನೆ ಹೃದಯದಲ್ಲಿ ಎದ್ದೇಳಬೇಕಾದ್ರೆ ಯೇಸು ಕ್ರಿಸ್ತನ ಎಷ್ಟು ಪ್ರೀತಿ ಮಾಡ್ತಿದ್ವಿ. ನನಗೆ ಅನುಭವ ಇದೆ ಪ್ರಿಯರಾದವರೇ. ಎಷ್ಟು ದೇವರನ್ನ ಪ್ರೀತಿ ಮಾಡಿದೆ. ಶಿಲುಬೆ ನೋಡಿದ ತಕ್ಷಣ ಕಣ್ಗಳಲ್ಲಿ ಕಣ್ಣೀರು ಬರ್ತಿತ್ತು. ನಿಜ ಹೇಳಬೇಕಾದ್ರೆ ನಾನು ನಿಮ್ಮ ಮುಂದೆ ತುಂಬ ಯಥಾರ್ಥನು, ನಿರ್ದೋಷಿ, ನಿಷ್ಕಲಂಕ ಆ ಥರ ಹೇಳಕ್ಕೆ ಬಯಸೋದಿಲ್ಲ. ನನ್ನ ಪ್ರಾರ್ಥನೆ ಕೂಡ ಅನೇಕ ಸಾರಿ, ದೇವರೇ ಆ ಅನುಭವ ಇವತ್ತು ನನಗೆ ಕೊಡು ಸ್ವಾಮಿ. ಆಮೇಲೆ ಗಂಟೆಗಟ್ಟಲೆ ನಾನು ಅಳ್ತಿದ್ದೆ, ರಾತ್ರಿಯೆಲ್ಲ ಅಳ್ತಿದ್ದೆ. ಇದು ಒಂದು ದಿನ ಅಲ್ಲ, ತಿಂಗಳಿಗೆ ಒಂದು ದಿನ ಅಲ್ಲ, ಪ್ರತಿನಿತ್ಯ ಯೇಸು ಅಂತ ಹೃದಯದಲ್ಲಿ ಯೇಸು ನೆನಪು ಮಾಡಿಕೊಂಡ್ರೆ ಕಣ್ಗಳಲ್ಲಿ ಕಣ್ಣೀರು ಬರ್ತಿತ್ತು. ಈ ಲೋಕವೇ ಬೇಡ ಸ್ವಾಮಿ, ನೀನೇ ನನಗೆ ಸಾಕು. ಕೆಲವರು ಸೇವಕರ ದುರುಪದೇಶ ಏನು ಗೊತ್ತಾ? ಆರಂಭದಲ್ಲಿ ಹಾಗೆ ಇರ್ತದೆ, ಆಮೇಲೆ ಆ ಥರ ಇರಲ್ಲ ಅಂತ ನಾನೇ ಕೇಳಿದ್ದೀನಿ. ಕರ್ತನ್ ಹೇಳ್ತಿದ್ದಾನೆ, ಮೊದಲಿದ್ದಂಥ ಅದೇ ಪ್ರೀತಿ ಇರಲಿ. ನಿನ್ನ ಹತ್ರ ಪ್ರಯಾಸ ಇದೆ, ಕೃತ್ಯಗಳಿದೆ, ತುಂಬ ಸೇವೆ ಮಾಡ್ತೀಯಾ, ತುಂಬ ಸತ್ಯಾತ್ಮಗಳನ್ನು ವಿವೇಚಿಸ್ತೀಯಾ, ತುಂಬ ವರಗಳಿದೆ, ತುಂಬ ಒಳ್ಳೆಯದು. ಆದರೆ ಮೊದಲಿದ್ದಂಥ ಪ್ರೀತಿ ಇಲ್ವಲ್ಲ,
ಅಲ್ಲಿ ನೀನು ಬಿದ್ದೋಗಿದೆಯಾ? ಇದನ್ನು ದೇವರು ಹೇಳ್ತಿದ್ದಾನೆ, ನಿನ್ನ ಮೇಲೆ ನಾನು ತಪ್ಪು ಹೊರಿಸ್ಬೇಕು. ಅಂದರೆ ನಾವು ಮೊದಲು ಯೇಸುವನ್ನು ಹೇಗೆ ಪ್ರೀತಿ ಮಾಡ್ತಿದ್ವೋ ಅದೇ ರೀತಿಯಾಗಿ ಪ್ರೀತಿ ಮಾಡಬೇಕು. ಮೊದಲು ಯೇಸುವಿಗೆ ಹೇಗೆ ಪ್ರಥಮ ಸ್ಥಾನವನ್ನು ಕೊಡ್ತಿದ್ವೋ ಅದೇ ರೀತಿಯಾಗಿ ಕೊಡಬೇಕು. ಹೇಗೆ ಮೊದಲು ನಾವು ಎಲ್ಲವನ್ನು ಹಗೆ ಮಾಡಿ ದ್ವೇಷ ಮಾಡಿ ಈ ಲೋಕವೇ ಬೇಡ, ಶಿಲುಬೆ ಸಾಕು, ಯೇಸು ಸಾಕು, ಪ್ರಾರ್ಥನೆ ಸಾಕು, ಬೈಬಲ್ ಸಾಕು, ಚರ್ಚ್ ಸಾಕು. ರಕ್ಷಣೆ ಆರಂಭದಲ್ಲಿ ಚರ್ಚಲ್ಲೇ ಇದೆಯಲ್ಲ, ಇವಾಗ ಚರ್ಚಿಗೆ ಹೋಗ್ತಾ ಇಲ್ಲ. ರಕ್ಷಣೆ ಹೊಂದಿದಂಥ ಆರಂಭದಲ್ಲಿ ಎಲ್ಲ ಕೂಟದಲ್ಲಿ ಭಾಗವಹಿಸ್ತಿದ್ದೆ, ಈಗ ಒಂದು ಕೂಟಕ್ಕೆ ಹೋಗ್ತಾ ಇಲ್ಲ. ರಕ್ಷಣೆ ಹೊಂದಿದ ಆರಂಭದಲ್ಲಿ ಗಂಟೆಗಟ್ಟಲೆ ಮೊಣಕಾಲಲ್ಲಿ ನಿಂತಿದ್ದೆ, ಈಗ ಒಂದು ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ರಕ್ಷಣೆ ಹೊಂದಿದ ಆರಂಭದಲ್ಲಿ ಆರಾಧನೆ ಅಂದರೆ ಹೃದಯದಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇತ್ತು. ಈಗ ದೊಡ್ಡ ಆರಾಧನೆ ಯಾರಾದರೂ ನಡೆಸೋರು ಬಂದರೂ ಕೂಡ, ಅಥವಾ ಒಂದು ಸಭೆಯಲ್ಲಿ ಭಯಂಕರ ಮ್ಯೂಸಿಕ್ ಅದು ಇದು ಆರಾಧನೆ ನಡೆಸಿದ್ರು ಕೂಡ ದೇವರ ಪ್ರಸನ್ನತೆ ಇಲ್ಲ, ಎಲ್ಲೋ ಬಿದ್ದೋಗಿದ್ದೀಯಾ? ಇವತ್ತು ಕರ್ತನು ಆ ಸಭೆಗೆ ಹೇಳಿದ್ದನು, ಇವತ್ತು ನಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ಮೊದಲು ಇದ್ದಂಥ ಪ್ರೀತಿ ನಿನ್ನಲ್ಲಿ ಇಲ್ಲ. ಆದ್ದರಿಂದ ಮತ್ತೆ ನಾವು ಆ ಪ್ರೀತಿಗೆ ಹಿಂದಿರುಗಬೇಕೆಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಆಮೇಲೆ ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ಯೇಸುವೆ, ಆ ಕೃಪೆ ಕೊಡು ಸ್ವಾಮಿ. ಪರಿಶುದ್ಧಾತ್ಮನೇ, ಆ ಕೃಪೆಯನ್ನು ಹಿಂದಿರುಗಿ ಕೊಡು ಸ್ವಾಮಿ. ನಾನು ಮೊದಲು ಹೇಗೆ ನಿನ್ನನ್ನು ಪ್ರೀತಿಸಿದ್ನೋ, ಹೇಗೆ ನೀನು ಪ್ರೀತಿಸಿದ್ನೋ ಅದೇ ರೀತಿಯಾಗಿ ಪ್ರೀತಿಸಲು ನನಗೆ ಕೃಪೆ ಕೊಡು ಸ್ವಾಮಿ. ನಾವು ಏನು ಮಾಡಬೇಕಂತೆ 5ನೇ ವಾಕ್ಯ ಹೇಳ್ತದೆ, ನೀನು ಎಲ್ಲಿ ಬಿದ್ದಿದ್ದೀಯೋ ಅದನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದಂಥ ಕೃತ್ಯಗಳನ್ನು ಮಾಡು. ದೇವರ ಕಡೆಗೆ ತಿರುಗಿಕೊಂಡು ಹೋದರೆ ನಾನು ಬಂದು ದೀಪಸ್ತಂಭವನ್ನು ಅದರಿಂದ ತೆಗೆದು ಹಾಕುವೆ. ಕರ್ತನ ಅದಕ್ಕೆ ಒಂದು ಆಲೋಚನೆಯನ್ನು ಕೊಡ್ತಿದ್ದಾನೆ. ನೀನು ಮೊದಲು ಹೇಗಿದ್ಯೋ ಅದೇ ಥರ ನೀನು ಪುನಃ ಮಾಡು. ನೀನು ಮೊದಲು ಹೇಗೆ ದೇವರನ್ನು ಪ್ರೀತಿ ಮಾಡ್ತಿದ್ಯೋ ಅದೇ ಥರ ಪ್ರೀತಿಸು. ಖಂಡಿಸ್ತಿದ್ದಾನೆ, ಈಗ ಉಪದೇಶ ಮಾಡ್ತಿದ್ದಾನೆ. ಹೀ ಈಸ್ ಇನ್ಸ್ಟ್ರಕ್ಟಿಂಗ್, ಹೀ ಈಸ್ ಕೌನ್ಸಲಿಂಗ್ ಅಸ್. ಬರೀ ನೀನು ಪಾಪಿ 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 ಅಂತ ಹೇಳಿ ನಮಗೆ ದೂರ ತಳ್ಳೋದಿಲ್ಲ. ಇನ್ನು ಮುಂದೆ ಪಾಪ ಮಾಡಬೇಡ, ಎಲ್ಲಿ ಬಿದ್ದಿದೆಯೋ ಅದು ನೆನಪು ಮಾಡ್ಕೋ. ರಿಮೆಂಬರ್ ವೇರ್ ಯು ಹ್ಯಾವ್ ಫಾಲನ್ ಅಂಡ್ ರಿಪೆಂಟ್. ರಿಮೆಂಬರ್ ಅಂಡ್ ರಿಪೆಂಟ್, ಜ್ಞಾಪಕ ಮಾಡಿಕೋ, ಮನ ತಿರುಗಿಕೋ. ಆಮೇಲೆ ಇವತ್ತು ಒಂದು ವೇಳೆ ಈ ಸಂದೇಶವನ್ನು ನೀವು ಟಿ ವಿಯಲ್ಲಿ ಕೇಳ್ಬೋದು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಮೊಬೈಲಲ್ಲಿ ಕೇಳ್ಬೋದು. ಎಲ್ಲೇ ಇದ್ದರೂ ಕೂಡ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಸಂದೇಶ ಮುಗಿದ ನಂತರ, ಯೇಸುವೆ, ಆ ಮೊದಲ ಪ್ರೀತಿ ನನಗೆ ಕೊಡು ಸ್ವಾಮಿ. ಆ ಮೊದಲಿದ್ದಂಥ ಪ್ರೀತಿ, ನಿನ್ನ ಪ್ರೀತಿ ನನ್ನ ಹೃದಯದಲ್ಲಿ ಉಕ್ಕಿ ಹರಿತಿತ್ತಲ್ಲ ಸ್ವಾಮಿ. ನನ್ನ ಅನುಭವ ಏನು ಗೊತ್ತಾ? ಮೊದಲ ಪ್ರೀತಿ ಕಲ್ವಾರಿ ಶಿಲುಬೆಯ ಪ್ರೀತಿ. ನಾನು ಅನೇಕ ಹಾಡುಗಳನ್ನು ಬರೆದಿದ್ದೇನೆ, ಅದು ಶಿಲುಬೆಯ ಬಗ್ಗೆನೇ ಬರೆದಿದ್ದೇನೆ. ಕಾರಣ ಅದೇ ನನ್ನ ಮೊದಲ ಪ್ರೀತಿ. ಅದನ್ನು ಕೈ ಸುಮ್ಮನೆ ಆ ಮೊಳೆ ಹೊಡೆದ ಕೈ ಎಲ್ಲೋ ಒಂದು ಫೋಟೋದಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನನ್ನ ಪ್ರಾರ್ಥನೆ ಕೂಡ, ದೇವರೇ, ನನಗೂ ಆ ಕೃಪೆಯನ್ನು ನೀನು ಕೊಡು ಸ್ವಾಮಿ, ನನಗೆ ಆ ಕೃಪೆಯನ್ನು ಹಿಂದಿರುಗಿ ಕೊಡು ಸ್ವಾಮಿ. ಎಲ್ಲೇ ಇದ್ದರೂ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನ ಮನ ತಿರುಗಬೇಕು ಸ್ವಾಮಿ. ಒಂದು ವೇಳೆ ಮನ ತಿರುಗಲಿಲ್ಲ ಅಂದರೆ ಕರ್ತನು ಹೇಳ್ತಿದ್ದಾನೆ, ನಾನು ಬಂದು ದೀಪದ ಸ್ತಂಭವನ್ನು ಅದರಿಂದ ತೆಗೆದು ಹಾಕ್ಬೇಕು. ಅಂದರೆ ಸಭೆನೇ ಕ್ಲೋಸು. ಆ ಚಿನ್ನದ ದೀಪಸ್ತಂಭ ಯಾವುದಕ್ಕೆ ಗುರುತು? ಸಭೆಗಳಿಗೆ. ಆ ನಕ್ಷತ್ರಗಳು ಯಾವುದಕ್ಕೆ ಗುರುತು? ಸಭೆಯ ದೂತರಿಗೆ, ಅಂದರೆ ಸಭೆಯ ನಾಯಕರು, ಸಭಾಪಾಲಕರಿಗೆ. ಆ ದೀಪದ ಸ್ತಂಭವನ್ನೇ ಇದ್ದಂಥ ಸ್ಥಳದಿಂದ ತೆಗೆದು ಬಿಡುವೆ. ಅಂದರೆ ಚಾಪ್ಟರ್ ಕ್ಲೋಸು. ಎಚ್ಚರಿಕೆ ಮಾತನ್ನು ಕರ್ತನು ಹೇಳ್ತಿದ್ದಾನೆ. ಇವತ್ತು ಪಾಪವನ್ನು ನೀರು ಕುಡಿದಾಗೆ ಮಾಡಬೇಡ. ಚರ್ಚಿಗೆ ಹೋಗ್ತಿರುವಂಥ ವಿಶ್ವಾಸಿಯೇ, ಪಾಪ ಎಲ್ಲರೂ ಮಾಡ್ತಿದ್ದಾರೆ, ಆ ಪಾಸ್ಟರ್ ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಆ ಸಭೆಯವ್ರು ಮಾಡ್ತಿದ್ದಾರೆ, ನೀನು ಮಾಡಬೇಡ. ಕರ್ತನು ಹೇಳ್ತಿದ್ದಾನೆ, ಮೊದಲು ಇದ್ದಂಥ ಪ್ರೀತಿ ಇಲ್ಲ ಅಂದ್ರೆ ದೀಪದ ಸ್ತಂಭವನ್ನು ಇದ್ದಂಥ ಸ್ಥಳದಿಂದ ತೆಗೆದಾಕ್ಬಿಡ್ತಾನಂತೆ. ಶಿಕ್ಷೆ ಇಲ್ಲ, ದಂಡನೆ ಇಲ್ಲ, ಕೃಪೆ 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 ಕೃಪೆ. ನಿನ್ನನ್ನು ಏಮಾರಿಸ್ಕೋಬೇಡ. ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂಥ ಮಾತು ಇದು. ಒಂದು ವೇಳೆ ನೀನು ಜ್ಞಾಪಕ ಮಾಡಿಕೊಂಡು ಮನ ತಿರುಗದೆ ಹೋದರೆ ನಿನಗಿರುವಂಥ ದೀಪದ ಸ್ತಂಭ ಅದನ್ನು ತೆಗೆದು ಬಿಡುವೆ. ಆ ಸ್ಥಳದಿಂದ ನಾನು ತೆಗೆದು ಹಾಕುವೆನು. ಅಲ್ಲೂಯ್ಯ, ಬಹಳ ಎಚ್ಚರಿಕೆಯಾಗಿರಿ ಪ್ರಿಯ ಸಹೋದರ ಸಹೋದರಿಯೇ. ಕರ್ತನಿವತ್ತು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ದೀನಿ. ಅಂತ್ಯಕಾಲದಲ್ಲಿ ಆ ಫಸ್ಟ್ ಲವ್ ಅದು ಇಲ್ಲ ಅಂತ ಕರ್ತನು ಕೊರತೆಯಾಗಿ ಹೇಳ್ತಿದ್ದಾನೆ. ನಾವೇನು ಮಾಡಬೇಕಂತೆ, ನಾವು ಎಲ್ಲಿ ಬಿದ್ದಿದ್ದೀವಂತ ಜ್ಞಾಪಕ ಮಾಡಿಕೊಂಡು, ನೆನಪು ಮಾಡಿಕೊಂಡು, ಮನ ತಿರುಗಿ ನಾವು ಪುನಃ ದೇವರ ಕಡೆಗೆ ಬರುವಾಗ ಕರ್ತ ನಮ್ಮನ್ನು ಆಶೀರ್ವದಿಸ್ತಾನೆ. ಇಲ್ಲ ಆದರೆ ದೀಪದ ಸ್ತಂಭವನ್ನು ಇರುವಂಥ ಸ್ಥಳದಲ್ಲಿ ತೆಗೆದು ಹಾಕ್ತಾನೆ. ಘೋರವಾಗಿರ್ತದೆ. ಚಾಪ್ಟರ್ ಕ್ಲೋಸ್.
ಚಾಪ್ಟರ್ ಕ್ಲೋಸ್, ಘೋರವಾಗಿರ್ತದೆ. ಇದೆಲ್ಲ ಕೃಪೆ ಕಾಲ ಬ್ರದರ್, ದೇವರೆಲ್ಲ ರಕ್ಷಿಸಲ್ಲ. ಸುಮ್ಮನೆ ಸತ್ಯವೇದದ ವಿರುದ್ಧವಾಗಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಬರುವಂಥ ಹೈಪರ್ ಗ್ರೇಸ್ ಆ ಸಂದೇಶಗಳಿಗೆ ಕಿವಿಯನ್ನು ಕೊಟ್ಟು ನೀವು ನಿಮ್ಮನ್ನೇ ಮೋಸಗೊಳಿಸಬೇಡ್ರಿ. ಈ ವಾಕ್ಯ ಯಾಕೆ? ನೀವು ನಾನು ಪರಲೋಕಕ್ಕೆ ಹೋಗಬೇಕು. ಕರ್ತನು ಹೇಳ್ತಿದ್ದಾನೆ, ನಿನ್ನ ಮೇಲೊಂದು ತಪ್ಪಿದೆ, ತಪ್ಪಿರುವವರು, ಪಾಪ ಮಾಡುವವರು ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ, ಆದರೆ ತಿದ್ದುಕೋ ಅಂತ ಕರ್ತನು ಹೇಳ್ತಿದ್ದಾನೆ. ಇಲ್ಲವಾದರೆ ದೀಪಸ್ತಂಭ ಇರುವಂಥ ಜಾಗದಲ್ಲಿ ಇರೋದಿಲ್ಲ. ಕಡೆಯದಾಗಿ ಈ ಸಭೆಗೆ ಹೇಳುವಂಥ ಕಾರ್ಯ ಏನಂತ ನೋಡಬೇಕಾದ್ರೆ, ಯಾರು ಇವುಗಳನ್ನೆಲ್ಲ ಜಯಿಸ್ತಾನೋ ಕರ್ತನು ಕೊಡುವಂಥ ಕೊಡುಗೆ ಏನಂತ ನೋಡಬೇಕಾದ್ರೆ, ಪರದೇಶಿಯಲ್ಲಿರುವಂಥ ಜೀವದಾಯಕ ವೃಕ್ಷ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಆಮೇಲೆ ಸೊ ಈ ವಾರ ಈ ಎಫೆಸ ಸಭೆಯ ಬಗ್ಗೆ ನಾವು ಈ ಸಂದೇಶವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಾರ ನಾವು ನೋಡಬೇಕಾದ್ರೆ ಸ್ಮರಣ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡೋಣ, ಸರಿನಾ? ಸೊ ಕಡೆಯ ಒಂದು ಕಾರ್ಯ ಏನು ಈ ಸಭೆಗೆ ಬರಿಬೇಕಾದ್ರೆ ಕರ್ತನು ಹೇಳ್ತಿದ್ದಾನೆ, ಯಾರೆಲ್ಲ ಜಯ ಹೊಂದುತ್ತಾರೋ, ಅಂದರೆ ನಾನು ಬಿದ್ದೋಗ್ಬಿಟ್ಟೆ ಮತ್ತೆ ಎದ್ದೇಳ್ತೇನೆ, ಬಿದ್ದೋಗ್ಬಿಟ್ಟೆ ಅಲ್ಲ. ವಾಕ್ಯ ಹೇಳ್ತದೆ, ಯಾರು ಜಯ ಹೊಂತಾನೋ, ಯಾರು ಈ ಲೋಕವನ್ನು ಜಯಿಸ್ತಾನೋ ಕ್ರಿಸ್ತನ ಬಲದಿಂದ, ಯಾರು ಸೈತಾನನ್ನು ಜಯಿಸ್ತಾನೋ ಕ್ರಿಸ್ತನ ವಾಕ್ಯದಿಂದ, ಯಾರು ಪಿಶಾಚಿಯನ್ನು ಜಯಿಸ್ತಾನೋ ಕರ್ತನ ಕೃಪೆಯಿಂದ, ಯಾರು ಈ ಲೋಕದಲ್ಲಿರುವಂಥ ಕಣ್ಣಿನ ಇಚ್ಛೆ, ದೇಹದ ಇಚ್ಛೆ, ಬದುಕು ಬಾಳಿನ ಡಂಬ ಇವುಗಳನ್ನೆಲ್ಲ ಜಯಿಸ್ತಾನೋ, ಯಾರು ಮೊದಲಿದ್ದಂಥ ಪ್ರೀತಿಗೆ ಹಿಂದಿರುಗಿ ಬರ್ತಾನೋ, ಕರ್ತನು ಹೇಳ್ತಿದ್ದಾನೆ, ಯಾರು ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿಯಲ್ಲಿರುವಂಥ ಜೀವವೃಕ್ಷದ ಹಣ್ಣನ್ನು ಕೊಡ್ತೇನೆ ಅಲ್ವಾ? ಈ ದ ಟ್ರೀ ಆಫ್ ಲೈಫ್ ಅಲ್ವಾ, ಜೀವವೃಕ್ಷದ ಇದು ಎಲ್ಲಿತ್ತು? ಏದೇನು ತೋಟದಲ್ಲಿತ್ತು. ಆದಾಮ್ ಹವ್ವಳಿಗೆ ಆತನು ಪ್ಲ್ಯಾನ್ ಮಾಡಿಟ್ಟದಂಥ ಒಳ್ಳೆಯದು ಕೆಟ್ಟದನ್ನು ತಿಳಿದುಕೊಳ್ಳುವಂಥ ಹಣ್ಣು, ಇನ್ನೊಂದು ಜೀವದಾಯಕ ವೃಕ್ಷದ ಹಣ್ಣು ಏದೇನು ತೋಟದಲ್ಲಿತ್ತು. ಆ ಹಣ್ಣನ್ನು ತಿಂದರೆ ಅಂದರೆ ಏನರ್ಥ? ಎಂದಿಗೂ ಮರಣನೇ ಇಲ್ಲ, ಎಂದೆಂದಿಗೂ ಯೇಸುವಿನ ಸಂಗಡ ನಾವು ಪರದೇಶಿಯಲ್ಲಿ ನಾವು ಸುಖವಾಗಿ, ಆರೋಗ್ಯವಾಗಿ, ಕಣ್ಣೀರಿಲ್ಲದೆ, ವೇದನೆ ಇಲ್ಲದೆ, ದುಃಖ ಇಲ್ಲದೆ, ಸಾಲ ಇಲ್ಲದೆ, ವ್ಯಾಧಿ ಇಲ್ಲದೆ ಸಂತೋಷವಾಗಿ ಕರ್ತನ ಸಂಗಡ ನಾವು ಜೀವಿಸಬಹುದು. ಪ್ರಕಟಣೆಯ ಪುಸ್ತಕದಲ್ಲಿ ಆದಿಕಾಂಡಕ್ಕೆ ಕನೆಕ್ಟ್ ಮಾಡ್ತಿದ್ದಾರೆ ನೋಡ್ರಿ ಪವಿತ್ರಾತ್ಮನು. ಯಾರ್ಯಾರೋ ಬರೆದ್ರಿ, 40 ಜನ ಬರೆದ್ರು ಪುಸ್ತಕ, ಒಬ್ರೊಬ್ಬರು ಭೇಟಿ ಮಾಡಿಕೊಳ್ಳೇ ಇಲ್ಲ. ಅದರ ಲಿಂಕ್ ಎಲ್ಲಿದೆ ನೋಡ್ರಿ? ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಕರ್ತನು ಹೇಳುವಂಥ ಕಾರ್ಯ ಜೀವದಾಯಕ ವೃಕ್ಷ. ಈ ಜೀವದಾಯಕ ವೃಕ್ಷ ಆದಿಕಾಂಡದ ಪುಸ್ತಕದಲ್ಲಿದೆ. ಈ ಬೈಬಲ್ ಸುಳ್ಳಲ್ಲ, ನಾನು ಪ್ರಸಂಗ ಮಾಡುವಂಥ ಈ ಬೈಬಲ್ ಸುಳ್ಳಲ್ಲ, ಇದು ಮನುಷ್ಯನ ಬರೆದಂಥದ್ದಲ್ಲ, ಪರಿಶುದ್ಧಾತ್ಮನ ವಾಕ್ಯ, ದೇವರ ವಾಕ್ಯ. ಮನುಷ್ಯನ ಉಪಯೋಗಿಸಿದರು, ಆದರೆ ಇದು ದೇವರ ವಾಕ್ಯ. ಒಂದೊಂದು ಅಕ್ಷರಕ್ಕೂ ಶಕ್ತಿಯು ಬಲವು ಇದೇ. ಪ್ರಿಯ ಸಹೋದರ ಸಹೋದರಿಯೇ, ಎಫೆಸ ಸಭೆ ಮೊದಲ ಪ್ರೀತಿಯನ್ನು ಬಿಟ್ಬಿಟ್ಟಿದ್ರು. ಕರ್ತನು ಹೇಳ್ತಾನೆ, ನೆನಪು ಮಾಡ್ಕೊಪ್ಪ, ಮನ ತಿರುಗಪ್ಪ. ಒಂದು ವೇಳೆ ಮನ ತಿರುಗಿಲ್ಲ ಅಂದರೆ ದೀಪದ ಸ್ತಂಭ ಆ ಸ್ಥಳವನ್ನು ಬಿಟ್ಟು ನಾನು ತೆಗೆದಾಕ್ತೇನೆ. ಯಾವತ್ತಾದರೂ ಈ ಥರ ಪ್ರಸಂಗ ನೀವು ಕೇಳಿದ್ದೀರಾ ಅಲ್ವಾ? ನೀನು ಮಾಡಿದ್ರೆ ನರಕಕ್ಕೆ ಹೋಗ್ತೀಯ. ನೋಡಿರಿ, ಕೆಲವರು ತುಂಬ ಕಟ್ಟುನಿಟ್ಟಾಗಿ, ತುಂಬ ಸ್ಟ್ರಿಕ್ಟಾಗಿ ಪ್ರಸಂಗ ಮಾಡ್ತಾರೆ. ನಾನು ಹೋಗ್ತಿದ್ದಂಥ ಚರ್ಚಲ್ಲಿ ಆ ಪಾಸ್ಟ್ರಮ್ಮ ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಿದ್ರು. ಅವ್ರು ತೀರೋದ್ರು, ಪಾಸ್ಟ್ರಪ್ಪನವರು ತೀರೋದ್ರು. ಆವಾಗ ಪಾಸ್ಟ್ರಮ್ಮ ಪ್ರಸಂಗದಲ್ಲಿ ಹೇಳ್ತಿದ್ರು, ಸಿಗರೇಟು ಸೇದಬಾರ್ದಂತೆ ಎಲ್ಲಿದೆ ಬೈಬಲಲ್ಲಿ ತೋರಿಸು ಅಂತ ನೀನು ಕೇಳ್ತೀಯಾ? ಯಾರೊಬ್ರು ಪಾಪ ಅಮ್ಮನ ಕೇಳಿಬಿಟ್ಟಿದ್ದಾರೆ. ಸಿಗರೇಟ್ ಸೇದಬಾರ್ದಂತ ಎಲ್ಲಿದೆ ಬೈಬಲ್ ತೋರಿಸಂತ ಕೇಳ್ತೀಯಾ? ಅವ್ರ ಪ್ರಸಂಗದಲ್ಲಿ ಹೇಳ್ತಿದ್ರು, ನರಕಕ್ಕೆ ಹೋಗ್ತೀಯ. ಸಿಗರೇಟ್ ಸೇದದೆ ನರಕಕ್ಕೆ ಹೋಗ್ತೀಯ. ಮದ್ಯಪಾನ ಕುಡಿದ್ರೆ ನರಕಕ್ಕೆ ಹೋಗ್ತೀಯ. ವ್ಯಭಿಚಾರ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ. ಕರ್ತನ ಹಣವನ್ನು ಕಳ್ತನ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ. ಇನ್ನೊಂದು ಕುಟುಂಬವನ್ನು ವೇದನೆ ಪಡಿಸಿದ್ರೆ ನರಕಕ್ಕೆ ಹೋಗ್ತೀಯ. ನಿನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಹುಡುಗಿನ ಮದುವೆ ಮಾಡಿಕೊಂಡ್ರೆ ನರಕಕ್ಕೆ ಹೋಗ್ತೀಯ. ಬೇರೆಯವರ ಕುಟುಂಬವನ್ನು ಅನ್ಯಾಯದಲ್ಲಿ ನೀನು ನಡೆಸುವುದಾದರೆ ನರಕಕ್ಕೆ ಹೋಗ್ತೀಯ. ಕೆಲಸ ಮಾಡೋ ಜಾಗದಲ್ಲಿ ಅಕ್ರಮ, ಅನ್ಯಾಯ, ವ್ಯಭಿಚಾರ, ವೇಷಿತನ, ಲಂಚ, ಭ್ರಷ್ಟಾಚಾರ ಇವುಗಳನ್ನು ಮಾಡುವುದಾದರೆ ಕರ್ತನನ್ನು ಬಾ ಎಲ್ಲ ನಂಬಿಗಸ್ತನೇ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರಾ? ಇಲ್ಲ. ದೀಪದ ಸ್ತಂಭ ಇರುವಂಥ ಜಾಗದಲ್ಲಿ ಕರ್ತನೆ ತೆಗೆದು ಬಿಡುತ್ತಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ,
ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ ಆಶೀರ್ವಾದದ ವಾಕ್ಯಗಳು 13, 14 ಅಥವಾ 15 ಇತ್ತು. ಆದರೆ ಶಾಪದ ವಾಕ್ಯಗಳು ಹೇರಾಳವಾಗಿದೆ. ಶಿಕ್ಷೆ ಇಲ್ಲ, ದಂಡನೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಯೇಸು ಕ್ರಿಸ್ತನು ಬರಲಿದ್ದಾನೆ, ರಾಜಾದಿ ರಾಜನಾಗಿ ಬರಲಿದ್ದಾನೆ, ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿದ್ದಾನೆ. ನಮ್ಮ ಒಂದೊಂದು ಕೃತ್ಯಗಳಿಗೂ ತಕ್ಕ ಪ್ರತಿಫಲವನ್ನು ಆತನು ಕೊಡುವವನಾಗಿದ್ದಾನೆ. ಆಮೆನ್. ಒಂದು ವೇಳೆ ಯಾರಿಗಾದ್ರೂ ಅನ್ಯಾಯ ಮಾಡ್ತಿರುವುದಾದ್ರೆ ಮನ ತಿರುಗ್ರಿ. ಯಾರಾದರೂ ತಪ್ಪು ಮಾಡ್ತಿರೋದಾದ್ರೆ ಮನ ತಿರುಗ್ರಿ. ದೇವರ ಮೇಲೆ ಪ್ರೀತಿ ಇಲ್ಲ ಅಂದರೆ ಮನ ತಿರುಗ್ರಿ. ಕ್ರೈಸ್ತರಾಗಿ ಇದ್ದುಕೊಂಡು ಕರ್ತನಿಗೆ ವಿರುದ್ಧವಾದಂಥ ಪಾಪಗಳನ್ನು ಮಾಡುವುದಾದರೆ ಮನ ತಿರುಗ್ರಿ. ನಾವು ಸ್ವಾರ್ಥತೆಯಿಂದ ನಮ್ಮ ಸ್ವಂತ ಚಿತ್ತವನ್ನು ಮಾಡ್ತಾ ಇರುವುದಾದರೆ ಮನ ತಿರುಗ್ರಿ. ದೇವರನ್ನು ಪ್ರೀತಿಸಿದ ಲೋಕವನ್ನು ಪ್ರೀತಿ ಮಾಡ್ತಾ ಇರುವುದಾದರೆ ಮನ ತಿರುಗ್ರಿ. ಲೋಕವೇ ನನಗೆ ಸಾಕು, ಹಣವೇ ನನಗೆ ಸಾಕು, ಹೊಗಳಿಕೆ ನನಗೆ ಸಾಕು, ಹೆಮ್ಮೆ ನನಗೆ ಬೇಕು, ಫೇಸ್ಬುಕ್ ಅಲ್ಲಿ ಯೂಟ್ಯೂಬಲ್ಲಿ ಲಕ್ಷಾಂತರ ಲೈಕ್ಸ್ ನನಗೆ ಬೇಕು, ಇದೇ ಸೇವೆ ಎಂಬುದಾಗಿ ಹೇಳ್ತಾ ಇರುವುದಾದ್ರೆ ಮನ ತಿರುಗ್ರಿ. ಯೇಸುವನ್ನು ಮೊದಲು ಪ್ರೀತಿಸಿರಿ, ಲೋಕವನ್ನಲ್ಲ, ಲೋಕದಲ್ಲಿರುವಂಥ ಆಡಂಬರವನ್ನಲ್ಲ, ಲೋಕದಲ್ಲಿರುವಂಥ ಹೆಮ್ಮೆಗಳನ್ನಲ್ಲ. ನಿನ್ನನ್ನೇ ನೋಡಿ ಫೇಸ್ಬುಕ್, ನಿನ್ನನ್ನೇ ನೋಡಿ ಸೆಲ್ಫಿ, ನಿನ್ನನ್ನೇ ನೋಡಿ ವಾಟ್ಸಪ್ಪಲ್ಲಿ ಬೇಡ ರೀ. ಯೇಸುವನ್ನು ಪ್ರೀತಿ ಮಾಡ್ರಿ, ಮೊದಲು ಪ್ರೀತಿ ಮಾಡ್ರಿ. ಮೊದಲಿದ್ದಂಥ ಪ್ರೀತಿ ಮನ ತಿರುಗ್ರಿ. ಜಯ ಹೊಂದುವವನಿಗೆ ಆ ಎಂದೆಂದಿಗೂ ಮರಣ ಕಾಣದಿರುವಂಥ ಜೀವ ವೃಕ್ಷದ ಹಣ್ಣನ್ನು ಕರ್ತನೇ ಕೊಡುವನು. ನಾವು ಜಯ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಸುಮ್ಮನೆ ಎಷ್ಟು ಸಲ ನೀವು ಹೇಳ್ತಾ ಇರ್ತೀರ, ನಾನು ಬಿದ್ದೋದೆ ಎದ್ದೇಳ್ತೀನಿ, ಬಿದ್ದೋದೆ ಎದ್ದೇಳ್ತೀನಿ, ಬಿದ್ದೋದೆ 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 ಬಿದ್ದೋದೆ. ಅಯ್ಯ ಕ್ಷಮಿಸಯ್ಯ. ಜಯ ಹೊಂದಲು ಕರ್ತನಿಗೆ ಕೃಪೆ ಕೊಡ್ತಾನೆ. 7 ಸಾರಿ ನೀತಿವಂತ ಬಿದ್ದರೆ ಎದ್ದೇಳ್ತಾನೆ. ಆದರೆ ಎಷ್ಟು ಸಲ ಇದೇ ಥರ ಜೀವನ ಮಾಡ್ತಾ ಇರ್ತೀವಿ. ಜಯ ಹೊಂದಬೇಕು. ಅದೇ ಕರ್ತನ ವಾಕ್ಯ ಹೇಳ್ತದೆ, ಜಯ ಹೊಂದುವವನಿಗೆ ಪ್ರಕಟಣೆ 2:7 ಜೀವದಾಯಕ ವೃಕ್ಷದ ಹಣ್ಣನ್ನು ಕರ್ತನ ಕೊಡ್ತಾನೆ. ದೇವರೇ ನನಗೆ ಆ ಕೃಪೆಯನ್ನು ಕೊಡು ಸ್ವಾಮಿ. ಸೊ ಎಫೆಸ ಸಭೆ ಬಹಳ ಒಂದು ಉತ್ತಮವಾದಂಥ ಸಭೆ. ಎಲ್ಲ 7 ಸಭೆಗಳಿಗೆ ಪ್ರಖ್ಯಾತಿಯಾದಂಥ ಒಂದು ಸಭೆ, ತಾಯಿ ಸಭೆ ಹಾಗೆ ಅಲ್ವಾ. ಅನೇಕ ಕಾರ್ಯಗಳು ನಾವು ಕಲ್ತ್ಕೊಂಡು ಪ್ರಿಯರಾದವರೇ, ಕರ್ತನು ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತಾಡಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ದಯವಿಟ್ಟು ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳೋದು ಬೇಡ. ಆಮೇನ್. ಎಫೆಸ ಸಭೆ ನೋಡ್ರಿ, ಇರೋದೇ 7 ವಾಕ್ಯ, ಒಂದು 70 ಸಾರಿ ಓದ್ರಿ, 100 ಸಲ ಓದ್ರಿ, ಪುನಃ ಪುನಃ ಓದ್ರಿ. ಇದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಕೊಂಡ್ಕೊಂಡು ಓದ್ರಿ, ಅಥವಾ ಯೂಟ್ಯೂಬ್ನಲ್ಲಿ ಒಳ್ಳೆ ಮೆಸೇಜ್ಗಳಿದ್ರೆ ಇದರ ಬಗ್ಗೆ ಕೇಳ್ರಿ, ಬೈಬಲ್ ಅಧ್ಯಯನ ಮಾಡಿರಿ. ನಾನು ಇದರಿಂದ ಏನು ತಿಳ್ಕೊಬೇಕು ಸ್ವಾಮಿ? ಈ ಒಂದು ಮಾತನ್ನು ಹೇಳಿ ನಾನು ಪ್ರಾರ್ಥನೆ ಮಾಡಲು ನಾನು ಬಯಸುತ್ತೇನೆ. ಯಾವಾಗಲೂ ಪರಿಶುದ್ಧಾತ್ಮನ ಪ್ರಸನ್ನತೆ, ಯೇಸು ಕ್ರಿಸ್ತನ ಪ್ರಸನ್ನತೆ ಬರೀ ನಮಗೆ ಬಲವನ್ನು, ವರಗಳನ್ನು, ಶಕ್ತಿಯನ್ನು ಮಾತ್ರ ಕೊಡೋದಿಲ್ಲ, ಪಾಪದ ಅರುಹನ್ನು ಹುಟ್ಟಿಸುತ್ತದೆ. ಯೇಸು ಕ್ರಿಸ್ತನು ಯೋಹಾನನಿಗೆ ಪ್ರತ್ಯಕ್ಷನಾಗಿ ಮಾತಾಡಬೇಕಾದ್ರೆ, ನೀನು ಸೂಪರಾಗಿ ಮಾಡ್ತೀಯಪ್ಪ, ಅದು ಮಾಡ್ತೀಯಪ್ಪ, ಇದು ಮಾಡ್ತೀಯಪ್ಪ. ಎಫೆಸ ಸಭೆಗೆ ಅದು ಮಾತ್ರ ಹೇಳಲಿಲ್ಲ, ಎಲ್ಲಿ ತಪ್ಪು ಮಾಡುತ್ತಿದ್ದಾರೋ ಅದನ್ನು ತೋರಿಸಿದ. ಇವತ್ತು ನಾವು ಎಲ್ಲಿ ತಪ್ಪು ಮಾಡ್ತಿದ್ದೇವೋ ಅದನ್ನು ತೋರಿಸುವಂಥ ಒಂದು ಕನ್ನಡಿ ಈ ಪುಸ್ತಕ. ನಾವು ಎಲ್ಲಿ ಬಿದ್ದಿದ್ದೇವೋ ಅದನ್ನು ತೋರಿಸುವಂಥ ಒಂದು ಕನ್ನಡಿ ದೇವರ ಪ್ರಸನ್ನತೆ. ನಾವು ಎಲ್ಲಿ ಬಿದ್ದಿದ್ದೇವೋ ನಮಗೆ ತಿಳಿಯಪಡಿಸುವಂಥ ಒಂದು ಕನ್ನಡಿ ದೇವರ ದಾಸರ ಮುಖಾಂತರವಾಗಿ ಬರುವಂಥ ದೇವರ ಸಂದೇಶ. ಒಂದು ಕಾಲವು ಕರ್ತನು ನಮ್ಮೊಟ್ಟಿಗೆ ಮಾತಾಡುವಾಗ ನಮ್ಮ ಹೃದಯವನ್ನು ಕಠಿಣಗೊಳಿಸಿಕೊಳ್ಳಬೇಡ್ರಿ. ನೀವು ಚರ್ಚಿಗೆ ಸಂದೇಶಕ್ಕೋ ಕೇಳಕ್ಕೆ ಹೋಗಬೇಕಾದ್ರೆ, ದೇವರೇ ನಾನು ಎಲ್ಲಿ ತಿರುಗಬೇಕು, ಮನ ತಿರುಗಬೇಕು, ನನಗೆ ಮನವರಿಕೆ ಉಂಟಾಗುವಂತೆ ಇವತ್ತು ವಾಕ್ಯಗಳನ್ನು ಕೊಡು ಸ್ವಾಮಿ. ಆಮೇಲೆ ಆಶೀರ್ವಾದ 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 ತಾನಾಗಿ ಬರುತ್ತ್ರಿ. ನೀನು ಮನ ತಿರುಗಿಬಿಟ್ರೆ ತಾನಾಗಿ ಬರುತ್ತೆ. ನೀನು ಕೇಳೋದೇ ಬೇಕಾಗಿಲ್ಲ, ದೇವರು ತಾನಾಗಿ ಕೊಡ್ತಾನೆ. ಎಲ್ಲಿ ಬಿದ್ದಿದ್ದೀಯೋ, ನಾನಾಗಲೇ ಹೇಳ್ದಲ್ಲ, ಈ ಸಂದೇಶ ಮುಗಿದ ನಂತರ ಒಂದು 5 ನಿಮಿಷ ಮೊದಲ ಪ್ರೀತಿ ಸ್ವಾಮಿ, ನಾನು ಎಲ್ಲಿ ಬಿದ್ದಿದ್ದೇನೋ ನನಗೆ ತೋರಿಸು ಸ್ವಾಮಿ, ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡಬೇಕಪ್ಪ, ನನಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಸೊ ಎಫೆಸ ಸಭೆ ಕರ್ತನು ಹೊಗಳ್ದ ಒಳ್ಳೆ ಕೃತ್ಯಗಳು, ಪ್ರಯಾಸಗಳು ಮತ್ತು ಕರ್ತನು ಖಂಡಿಸಿದ ಮೊದಲಿದ್ದಂಥ ಪ್ರೀತಿ ಇಲ್ಲ, ಮತ್ತು ಕರ್ತನು ಉಪದೇಶ ಮಾಡಿದ ಮನ ತಿರುಗಬೇಕು. ಕರ್ತನು ಮತ್ತೆ ಅವರಿಗೆ ಎಚ್ಚರಿಸಿದ, ಇಲ್ಲಾಂದರೆ ದೀಪಸ್ತಂಭ ಇರುವಂಥ ಜಾಗದಲ್ಲಿ ತೆಗೆದು ಬಿಡ್ತೇನೆ,
ಮತ್ತೆ ಕರ್ತನು ವಾಗ್ದಾನ ಕೊಟ್ಟ ಜಯ ಹೊಂದುವವನಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ಕೊಡ್ತೇನೆ. ಪ್ರಿಯರಾದವರೇ, ಮುಂದಿನ ವಾರ ನಾವು ಸುಮರ್ನ ಸಭೆ, ಅದು ಪ್ರಕಟಣೆ 2ನೇ ಅಧ್ಯಾಯ 8ರಿಂದ 11 ವಾಕ್ಯಗಳು ಮಾತ್ರ. 8, 9, 10, 11 4 ವಾಕ್ಯಗಳು ನೀವು ಓದ್ರಿ, ನಾನು ಕೂಡ ಓದಿ ಧ್ಯಾನ ಮಾಡಿ. ಕರ್ತನು ನಮ್ಮ ಸಂಗಡ ಆತನು ಮಾತಾಡುವಂಥ ದೇವರಾಗಿದ್ದಾನೆ.